ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಜೇಶ್ವರಿ ಕುಕ್ ಚಾನಲ್ಗೆ ಸ್ವಾಗತ. ಕಾಫಿ, ಟೀ ಹೆಚ್ಚಾಗಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಇದಕ್ಕೆ ಬದಲಾಗಿ ನಾವು ಈ ಒಂದು ಜೀರಿಗೆ ಮತ್ತು ಧನಿಯಾದಿಂದ ಒಳ್ಳೆಯ ಕಾಫಿಯನ್ನು ಮಾಡ್ಕೊಂಡು ಕುಡಿಬಹುದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಅರ್ಧ ಕಪ್ ಜೀರಿಗೆ ಹಾಗೂ 1 ಕಪ್ಪಷ್ಟು ಧನಿಯಾವನ್ನು ಹಾಕಿ ಇದನ್ನು ಬಿಸಿ ಮಾಡ್ಕೊಬೇಕು. ಒಂದು ಸ್ವಲ್ಪ ಕೆಂಪಗಾಗಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ ಮೇಲೆ ಇದು ಎಷ್ಟು ಸಾಧ್ಯನೋ ಅಷ್ಟು ಪೌಡ್ರ್ ಥರ ಮಾಡ್ಕೊಂಡು ಇಟ್ಕೊಬೇಕು. ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕ್ಬಿಟ್ಟು ಕಾಯಿಸ್ಕೊಂಡು ಇಟ್ಕೊಬೇಕು. ಇವಾಗ ಈ ತಣ್ಣಗಾಗಿರುವಂತಹ ಜೀರಿಗೆ ಮತ್ತು ಧನಿಯಾದ ಪೌಡ್ರನ್ನು ಮಾಡ್ಕೊಬೇಕು. ಈಗ ಹಾಲು ಕುದಿ ಬರ್ತಾ ಇದೆ, ಅಷ್ಟರಲ್ಲಿ ಈ ಪೌಡ್ರನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಅದನ್ನು ರುಬ್ಕೊಂಡು ಇಟ್ಕೊಬೇಕು. ಇದು ಒಂದು ಸತಿ ನೀವು ರುಬ್ಕೊಂಡು ಇಟ್ಕೊಂಡ್ರೆ ಅದನ್ನು ನೀವು ಎಷ್ಟು ಸರಿ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಬಹುದು. ಈಗ ನಾನು ಇದರಲ್ಲಿ 1 ಚಮಚದಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. 1 ಚಮಚ ಈ ಮಿಶ್ರಣವನ್ನು ಹಾಕಿ 2-3 ಕುದಿ ಬರೋ ತನಕ ಇದನ್ನು ಕುದಿಸಬೇಕು. ಇದರ ಜೀರಿಗೆ ಮತ್ತು ಧನಿಯಾದ ಘಮ ಎಷ್ಟು ಚೆನ್ನಾಗಿದೆ ಅಂದರೆ ಕಾಫಿ ಟೀ ಕುಡಿಯೋದನ್ನೇ ಮರ್ತು ಬಿಡ್ತೀರ, ಅಷ್ಟು ಚೆನ್ನಾಗಿದೆ ಇದು. ಮಕ್ಕಳು ಸಹ ಕುಡಿಬಹುದು. ಇದರಿಂದ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಆಗೋದು ಏನೂ ಆಗೋದಿಲ್ಲ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾದಂತಹ ಬಿಸಿಯಾದ ಪಾನೀಯ ಅಂತಲೇ ಹೇಳಬಹುದು. ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಸಕ್ಕರೆನಾದರೂ ಆ್ಯಡ್ ಮಾಡ್ಕೊಬಹುದು. ಬೆಲ್ಲವನ್ನು ಹಾಕಿದ ತಕ್ಷಣ ಹಾಲು ಒಡೆಯುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಕೊನೆಯದಾಗಿ ಇದನ್ನು ಆ್ಯಡ್ ಮಾಡಿ 1 ಕುದಿನ ಬರೆಸಿ ಆಫ್ ಮಾಡ್ತಾ ಇದ್ದೀನಿ. ನಾನು ಮಾಡುವಂತಹ ಕುಕ್ಕಿಂಗ್ ವಿಡಿಯೋಗಳು, ನಾನು ಮಾಡುವಂತಹ ರೆಸಿಪೀಸ್ಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಇವಾಗ ಇದನ್ನು ಬೇರೆ ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ. ಈಗ ಈ ಹಾಲನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ ಹಾಗೂ ಕುಡಿದು ಹೇಳಿ ಹೇಗಿತ್ತು ಅಂತ. ನಿಮಗೆ ಕಾಫಿ ಟೀಗಿಂತಲೂ ತುಂಬಾ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಆರೋಗ್ಯಕ್ಕೂ ತುಂಬಾ ಸಹಾಯಕವಾದಂತಹ ಕಾಫಿಯಾಗಿದೆ. ಈ ಜೀರಿಗೆ ಕಾಫಿನ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.